ಆಗಬೇಕಾಗಿರೋ 16 ದಿನ ಇವತ್ತು ತಲಾಂತರದಿಂದಲೂ ಏನು ಶತಮಾನದಿಂದಲೂ ಹೀನವಾಗಿರೋ ಅಂಥ ಅಸ್ತಿತ್ವ ಇಲ್ಲದೇ ಇರೋಂಥ ಒಂದು ಜಾತಿ ಇದು. ಏನು ಸಮಾಜದಲ್ಲಿ ಭಾಳ ಮುಖ್ಯವಾಗಿರೋ ಸಮಾಜ ಸೇವೆ ಯಾವುದಾದ್ರೂ ಮಾಡ್ತಾ ಇರೋಂಥ ಜಾತಿ ಇದ್ದರೆ ಅದು ಮಡಿವಾಳ ಜಾತಿ. ಏನು ಬಟ್ಟೆ ತೊಳೆಯೋಂಥ ಕಾಯಕವನ್ನು ಮಾಡಿಕೊಂಡು ಸಮಾಜದಲ್ಲಿ ಕಟ್ಟ ಕಡೆಯ ಯಾವುದೇ ಸಮಾಜ, ಯಾವುದೇ ಜಾತಿ, ಯಾರೇ ದೊಡ್ಡವರು ಕೀಳಿರಿಮೆ ಇಲ್ಲದೆ ಯಾವುದಾರ ಸಮಾಜ ಸೇವೆ ಮಾಡ್ತಾ ಇರೋಂಥ ಜಾತಿ ಯಾವುದಾರ ಇದ್ದರೆ ಮಡಿವಾಳ ಸಮಾಜ. ಒಂದು ಕಟ್ಟ ಕಡೆಯ ಹಳ್ಳಿಲಿರ್ಬೋದು, ಒಂದು ಗ್ರಾಮದಲ್ಲಿ ಒಂದು ಊರಲ್ಲಿ 2 ಮನೆ 3 ಮನೆ ಇಟ್ಕೊಂಡು ಅಷ್ಟು ಊರಿನ ಗ್ರಾಮದ ಸೇವೆ ಮಾಡ್ತಾ ಇರೋಂಥ ಯಾವುದಾರ ಜಾತಿ ಇದ್ದರೆ ಮಡಿವಾಳ ಸಮಾಜ. ಅದರ ಪರವಾಗಿ ಇವತ್ತು ಸಮಾಜ ಎಚ್ಚೆತ್ತುಕೊಂಡು ನಮಗೆ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಿ, ಪರಿಶಿಷ್ಟದ ಎಲ್ಲ ನಮಗೆ ಲಕ್ಷಣಗಳಿದೆ. ಏನು ಪರಿಶಿಷ್ಟ ಲಕ್ಷಣಗಳು? ಇವತ್ತು ಮಲ ಹೊರ ಅಂಥದ್ದು ದಲಿತರಾದರೆ ಆ ಮಲ ತೊಳೆಯೋ ಅಂಥ ಕೆಲಸನ ಮಡಿವಾಳ ಸಮಾಜ ಮಾಡ್ತಾರೆ. ದಲಿತರು ಇವತ್ತು ಪರಿಶಿಷ್ಟ ಜಾತಿನ ಒಂದು ಸೇರ್ಪಡೆಯಾಗಿ ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಈ ಸಮಾಜದಲ್ಲಿ ಒಂದು ವಿಚಾರ ವಿನಿಮಯ ಮಾಡಿಕೊಂಡು ಎಲ್ಲ ವಿಚಾರಕ್ಕೂ ಧ್ವನಿ ಎತ್ತಿರೋ ಅಂಥ ದಲಿತರ ಸಮಾಜದ ಜೊತೆಲಿ ಪರಿಶಿಷ್ಟ ಜಾತಿಯಾಗಿ ನಮ್ಮನ್ನು ಸೇರ್ಪಡೆ ಮಾಡಿ, ನಮಗೂ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮುಂದಿನ ದಿವಸದಲ್ಲಿ ನಮಗೂ ಮಕ್ಕಳು ಮರಿ, ನಮಗೂ ನಮ್ಮ ಪೀಳಿಗೆ ಇದೆ, ಆ ಪೀಳಿಗೆಗೆ ಅನುಕೂಲಕ್ಕೋಸ್ಕರ ಒಂದು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಿ ಅಂತ ಹೇಳಿ ಒಂದೇ ಒಂದು ಒಪ್ಪೋದನ್ನ ನಾವೊಂದು ಇವತ್ತಿನ ಪ್ರಾರಂಭ ಆಗ್ತಾಯಿದೆ. ಇವತ್ತಿನ ಕಟ್ಟ ಕಡೆಯ ಪ್ರತಿ ನಮ್ಮ ರಾಜ್ಯದ ಪ್ರತಿ ಜಿಲ್ಲೆ ತಾಲೂಕಿಂದಲೂ 224 ಕ್ಷೇತ್ರದಿಂದಲೂ ಕಟ್ಟ ಕಡೆಯ ಮಡಿವಾಳನ್ನು ಬಂದು ಭಾಗವಹಿಸಿ ಈ ಒಂದು ನಿಮ್ಮ ಸಮಾವೇಶಕ್ಕೆ ನಾವೆಲ್ಲ ಜೊತೆಲಿ ಇರ್ತೀವಿ, ನೀವು ಮಾಡಿ, ಮುಂದಿನ ದಿವಸದಲ್ಲಿ ನೀವು ನಮ್ಮೂರಿಗೆ ಬಂದರೆ ನಿಮಗೂ ಸಹಕಾರ ಮಾಡ್ತೀವಿ ಅಂತ ಹೇಳಿ ಜನ ಎಲ್ಲ ವಾಲಂಟ್ರೀಸು. ಸ್ನೇಹಿತರೆ, ನಮ್ಮ ಮಾಧ್ಯಮ ಮಿತ್ರರಲ್ಲಿ ಭಾಳ ಪ್ರಮುಖವಾದ ಪಾತ್ರ ನಿಮ್ಮದು. ಕಟ್ಟ ಕಡೆಯವರಿಗೆ ಏನು ಇವತ್ತಿನ ಒಂದು 4 ಗೋಡೆ ಜಾಗದಲ್ಲಿ ಆಗ್ತಾ ಇರೋಂಥ ಈ ಒಂದು ಹೋರಾಟನ ನೀವು ತೋರಿಸೋಂಥ ಜವಾಬ್ದಾರಿ ನಮ್ಮ ಮಾಧ್ಯಮಕ್ಕಿದೆ. ಸ್ನೇಹಿತರೆ, ಈ ಕಟ್ಟ ಕಡೆಯ ಮಡಿವಾಳ ಸಮಾಜದ ಈ ಒಂದು ನಮಗೆ ಪರಿಶಿಷ್ಟ ಜಾತಿ ಸೇರ್ಪಡೆ ಮಾಡಿ ಅಂತ ಹಕ್ಕನ್ನ ನೀವು ಕಟ್ಟ ಕಡೆಯವರೆಗೂ ಸೇರಿಸಿ ತಲುಪಿಸಿ ನಮಗೆ ಈ ಜಾತಿಗೆ ಒಂದು ನ್ಯಾಯ ತೋರಿಸ್ಕೊಡೋದ್ರಲ್ಲಿ ನಿಮ್ಮದು ಬಹಳ ಪಾತ್ರ ಇದೆ ಅಂತ ಹೇಳಿ ನಮ್ಮ ಮಾಧ್ಯಮ ಮುಖಾಂತರ ಮಾತು ಕೇಳ್ಕೊತಾ ಇದ್ದೀನಿ. ಮುಂದಿನ ದಿವಸದಲ್ಲಿ ಇವತ್ತೇ ಇನ್ನೊಂದು ಪ್ರಾರಂಭ. ಇನ್ನು ಕೆಲವೇ ಅರ್ಧ ಗಂಟೆ 1 ಗಂಟೆಯಲ್ಲಿ ಮಂತ್ರಿಯವರು, ನಮ್ಮ ರಾಜ್ಯದ ಮಂತ್ರಿ ಸಚಿವರಾರು ಬರ್ತಾ ಇದ್ದಾರೆ. ಅವ್ರಿಗೂ ನಮ್ಮ ಹಕ್ಕನ್ನ ನಾವು ಮಂಡನೆ ಮಾಡೋದಿದ್ದೀವಿ. ಆ ಹಕ್ಕನ್ನ ಮಂಡನೆ ಮಾಡಿ ಸಚಿವರು ಏನು ಮುಂದಿನ ದಿವಸದಲ್ಲಿ ಕ್ಯಾಬಿನೆಟಲ್ಲಿ ಅದನ್ನು ವಿಚಾರ ಮಾಡಿ ಈ ಒಂದು ಅನ್ನಪೂರ್ಣಮ್ಮ ವರದಿಯನ್ನು 15-20 ವರ್ಷದಿಂದ ನೆನಗುದಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆ ಒಂದು ಟಪಾಲಲ್ಲಿ ಧೂಳು ತಿಂತಿರೋ ಅಂಥ ಅನ್ನಪೂರ್ಣಮ್ಮ ವರದಿನ ವರದಿ ಮಾಡಿ ಅಂತ ಅನ್ನಪೂರ್ಣಮ್ಮ ಅವ್ರಿಗೆ, ಪ್ರೊಫೆಸರ್ ಅನ್ನಪೂರ್ಣಮ್ಮ ಅವ್ರಿಗೆ ಶ್ರೀಮಾನ್ ಯಡಿಯೂರಪ್ಪಜಿಯವರು ಆದೇಶ ಮಾಡಿ ಈ ಒಂದು ಕುಲಶಾಸ್ತ್ರ ಅಧ್ಯಯನ ಮಾಡಿ ಆ ಜಾತಿನ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡ್ಬೋದಾ ಹೆಂಗೆ ಅಂತ ಹೇಳಿ ಯಡಿಯೂರಪ್ಪನವರು ನೇಮಿಸಿ ಆದೇಶ ಮಾಡಿ ಅನ್ನಪೂರ್ಣಮ್ಮ ಅವರು ಒಂದು ಕಡೆ 15-20 ವರ್ಷ ಆಯಿತು. ಆ ವರದಿ ಇನ್ನೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಧೂಳ್ತಿನ ಅಂತದನ್ನ ಇವತ್ತಿನ ಸಚಿವರು ಬಂದು ಆ ಒಂದು ಕಡತನ ಎತ್ತಿ ಕ್ಯಾಬಿನೆಟ್ಗೆ ಇಟ್ಟು, ಇವ್ರು ಮಾಡೋದೇನಿಲ್ಲ, ಅಹಿಂದ ನಾಯಕ, ನಮ್ಮ ಹಿಂದುಳಿದ ವರ್ಗದ ಚಾಂಪಿಯನ್ ಸಿದ್ದರಾಮಯ್ಯ, ನಾನು ಯಾವತ್ತಾದರೂ ಮುಖ್ಯಮಂತ್ರಿ ಬುಡಕ್ಕೆ ಬಂದಾಗ ಹಿಂದುಳಿದ ವರ್ಗ ನೆನೆಸ್ಕೊಳ್ಳೋ ಅಂತ ಮುಖ್ಯಮಂತ್ರಿ ಇವತ್ತು ಆದೇಶ ಮಾಡಿ ಈ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡೋ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ಏನು ನಮ್ಮ ಭಾರತ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಹಿಂದುಳಿದ ವರ್ಗ ಇದ್ದಾರೆ. ಆ ಒಂದು ಮೋದಿಜಿಯವರಿಗೆ ಈ ಜಾತಿ ಮೇಲೆ ಕನಿಕರ ಇದೆ, ಅಭಿಮಾನ ಇದೆ. ಈ ಒಂದು 18 ರಾಜ್ಯಕ್ಕೆ ಸೇರಿರೋ ಅಂಥ ಪರಿಶಿಷ್ಟ ಜಾತಿ ಏನು ಸೇರ್ತಾ ಇದೆ, 18 ರಾಜ್ಯದಲ್ಲಿ 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಒಂದು ಅನುಕೂಲ ಇದೆ. ಈ ಜಾತಿಗೆ ಧೋಬಿ, ಮಡಿವಾಳ, ಅಗಸರು ಜಾತಿಗೆ ಈ ಅನುಕೂಲ ಇದೆ. ಅದನ್ನು ಪ್ರಧಾನಿಯವರು ಮಾಡಿಕೊಡ್ತಾರೆ. ಮುಂದಿನ ದಿವಸದಲ್ಲಿ ಈ ಚಾಂಪಿಯನ್ ನಮ್ಮ ಹಿಂದುಳಿದ ವರ್ಗದ ಸಿದ್ದರಾಮಯ್ಯ ಒಂದು ಮನಸ್ಸು ಮಾಡಿ ಈ ಒಂದು ಕಡತನ ಮೇಲೆ ಹಾಕಿದ್ರೆ ಕ್ಯಾಬಿನೆಟ್ ಮುಖಾಂತರ ಅದನ್ನು ಚಲಾವಣೆ ಮಾಡಿದ್ರೆ ಕೇಂದ್ರಕ್ಕೆ ಹೋಗುತ್ತೆ. ಕೇಂದ್ರಕ್ಕೆ ಹೆಂಗೋ ಕಷ್ಟ ಸುಖನೋ ನಮ್ಮ ಬಂಧುಗಳು ಪಾದಯಾತ್ರೆ ಏನಾರ ಮಾಡಿ ರೈಲಲ್ಲೋ ವಿಮಾನದಾಗಂತೂ ಹೋಗೋಕ್ಕಾಗಲ್ಲ. ನಮ್ಮ ಜನಾಂಗದಲ್ಲಿ ರೈಲಲ್ಲೋ ಬಸ್ಸಲ್ಲೋ ಹೋಗಿ ಪಾದಯಾತ್ರೆ ಮಾಡಿ ಅಟ್ಲೀಸ್ಟ್ ಮೋದಿಯವ್ರನ್ನ
ಅವರಿಗೆ ಕೇಳಿಕೊಂಡು ಪರಿಶಿಷ್ಟ ಜಾತಿ ಸೇರ್ಪಡೆ ಮಾಡಿ ಸ್ವಾಮಿ. ಇನ್ನು ಎಷ್ಟು ದಿವಸ ನಾವು ಈ ಸಮಾಜದಲ್ಲಿ ಹೀನಾಯವಾಗಿ ಬದುಕಬೇಕು? ಈ ಒಂದು ಎಲ್ಲ ಸಮಾಜದವ್ರನ್ನ ಸೇವೆ ಮಾಡ್ತೀವಿ, ಏನು ಆಸ್ಪತ್ರೆಯಲ್ಲಿ ಕೀವು ರಕ್ತ ತೊಳಿತೀವಿ, ಮಲನ ತೊಳಿತೀವಿ, ಈ ಜಾತಿಗೆ ಒಂದು ಅನುಕೂಲ ಮಾಡಿ ಸ್ವಾಮಿ ಅಂತ ಹೇಳಿ ಪ್ರಧಾನಿಯವ್ರನ್ನ ಕೇಳಿಕೊಂಡು ಮಾಡ್ಕೊಂಬರೋದು ಅಂತ ಹೇಳಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ವಂದಿಸಿ ಮಾತು ಮುಗಿಸ್ತೇನೆ. ಕೊಟ್ರೇಶ್ ಅಂತ ಮಡಿವಾಳ ಯುವ ವೇದಿಕೆ ಅಧ್ಯಕ್ಷ ಆಗಿದ್ದೆ.